ಬಿಎಸ್ ಯಡಿಯೂರಪ್ಪನವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರ ಬಂಗಾರಪ್ಪನವರಿಗೆ ಸ್ಪರ್ಧಿಸಲು ಅವಕಾಶದ ಭಿಕ್ಷೆಯನ್ನ ನೀಡಿದ್ರು. ಇದರ ಸ್ಮರಣೆ ಇಲ್ಲದ ಕುಮಾರ ಬಂಗಾರಪ್ಪ ಇತ್ತೀಚೆಗೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಬಗ್ಗೆ ಹಾಗೂ ಸೊರಬ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮುಖಂಡರ ಬಗ್ಗೆ ಇಲ್ಲ ಸಲ್ಲದ ಮಾತನಾಡುವುದನ್ನ ಬಿಡದೆ ಇದ್ದರೆ ಪಕ್ಷದಿಂದಲೇ ಉಚ್ಚಾಟಿಸುವಂತೆ ಶಿಫಾರಸು ಮಾಡಲು ಹಿಂದೇಟು ಹಾಕುವುದಿಲ್ಲ ಎಂದು ಬಿಜೆಪಿ ಮಂಡಲ ಅಧ್ಯಕ್ಷ ಪ್ರಕಾಶ್ ಅಗಸನಹಳ್ಳಿ ಅವರು ಎಚ್ಚರಿಸಿದ್ದಾರೆ. ಮರಳಿ ಮತ್ತೆ ತಾಲೂಕಿಗೆ ಬಂದು ಒಂದ್ಸಲ ಶಾಸಕರಾಗಿರೋದಂದ್ರೆ ಯಡಿಯೂರಪ್ಪನವರ ಆಶೀರ್ವಾದದಿಂದ ಅಂತ ಹೇಳಬೇಕಾಗುತ್ತೆ ನಾವು. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಸಂಸದರು ಮಾಡಿರ್ತಕ್ಕಂಥ ಕೆಲಸಗಳು ಹೇಳ್ತಾ ಹೋಗಿ ಬಹಳ ನಾವು ನೀರಾವರಿ ಯೋಜನೆ ಏನ್ ಮಾಡಿಕೊಟ್ರು, ಬೇಕಾದ್ರೆ ಸಮುದಾಯ ಭವನಗಳು ಮಾಡಿಲ್ಲ. ಯಾವ ಕೂಡ ಅವರು ಒಬ್ಬರನ್ನ ಕರೆದು ಒಂದು ಪ್ರೋಟೋಕಾಲ್ ಪ್ರಕಾರ ಒಂದು ಹೆಸರನ್ನು ಕರೆದು ಒಂದು ದಿವಸ ಅವ್ರು ಬಂದು ಅವ್ರ ಕಕ್ಷ ಉದ್ಘಾಟನೆ ಮಾಡಿಸಿದ ಮಾಡ್ಲಿಲ್ಲ. ಎರಡೆರಡು ಭಾಗ ಮಾಡ ಅವರ ಹೊತ್ತು ನಾವಲ್ಲ. ಇವತ್ತು ನಾವು ಏನು ಇವತ್ತು ಈ ಸಂಘಟನೆ ಮಾಡ್ತಾ ಇದ್ದೀವಿ, ಈ ಸಂಘಟನೆ ಇವತ್ತು ಒಂದಾಗೆ ಹೋಗ್ತಾ ಇದೆ. ಎಲ್ಲರೂ ಕೂಡ ನಾವೆಲ್ಲ ಮಾಡಕ್ ಕೊಡ್ಲಿಲ್ಲ. ಮತ್ತೆ ಇನ್ನು ಮುಂದೆ ಅವ್ರು ಈ ಸಂಘಟನೆ ವಿಚಾರದಲ್ಲಿ ಇನ್ನೇನಾದ್ರೂ ಅವರು ಮುಂದುವರೆದು ನಮ್ಮ ಸಂಘಟನೆಗೆ ಮುಂದಂತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಮ್ಮ ಸಂಘಟನೆಗೆ ಯಾರು ಕೂಡ ತಡ್ಕೊಳ್ಳಲ್ಲ. ಮೊನ್ನೆ ದಿವಸ ಒಂದು ಕಾರ್ಯಕ್ರಮ ಮಾಡಿದಾರ ಅವರು. ಆ ಕಾರ್ಯಕ್ರಮದಲ್ಲಿ ಒಬ್ಬರಾದ್ರೂ ನಮ್ಮ ಪದಾಧಿಕಾರಿಗಳಿದ್ರ ನಮ್ಮ ಬಿಜೆಪಿ ಪದಾಧಿಕಾರಿಗಳು ಒಬ್ರು ಕೂಡ ಹೋಗಿಲ್ಲ. ಯಾವ ಪದಾಧಿಕಾರಿಗಳು ಕೂಡ ಸಹಿಸಲ್ಲ. ಹಿಂದಿನ ಅವರ ಅವಧಿಯಲ್ಲಿ ಕೂಡ ಅಧ್ಯಕ್ಷ ಮಾಡಿದ್ರೆ ಅದನ್ನು ಸಹಿಸ್ಕೊಳಕ್ ಆಗ್ಲಿಲ್ಲ. ಈಗೂ ಕೂಡ ಅಧ್ಯಕ್ಷ ಮಾಡಿದ್ರೆ ಅದನ್ನು ಸಹಿಸ್ಕೊಳಕ್ ಆಗಲ್ಲ. ತಾಲೂಕಲ್ಲಿ ಬಂದು ಸಂಘಟನೆ ಮಾಡೋರು ಕೂಡ ಸಹಿಸಲ್ಲ ಅಂತಂದ್ರೆ ವಿಚಾರ ಏನಾಗದ್ರೆ. ಸೊರಬ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಮುಖಂಡರ ಸಭೆಯಲ್ಲಿ ಮಂಡಲದ ಉಪಾಧ್ಯಕ್ಷ ಡಾಕ್ಟರ್ ಜ್ಞಾನೇಶ್ ಹೆಚ್.ಇ. ಮಾತನಾಡಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಸೊರಬ ಬಿಜೆಪಿ ಮಂಡಲವು ಉತ್ತಮವಾಗಿ ಕಾರ್ಯನಿರ್ವಹಿಸಿ ಕಾರ್ಯಕರ್ತರನ್ನ ಸದಾ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜಿಲ್ಲೆಯಲ್ಲಿ ತನ್ನ ಛಾಪನ್ನ ಮೂಡಿಸಿ ಪ್ರಶಂಸೆಗೆ ಒಳಗಾಗಿದೆ. ಇದನ್ನ ಸಹಿಸದ ಕುಮಾರ ಬಂಗಾರಪ್ಪ ತನ್ನ ಬೆರಳೆಣಿಕೆಯ ಹಿಂಬಾಲಕರನ್ನ ಇಟ್ಟುಕೊಂಡು ತೇಜೋವಧೆ ಮಾಡುವುದನ್ನು ಎಂದಿಗೂ ಸಹಿಸಲಾಗುವುದಿಲ್ಲ ಎಂದರು. ಜೊತೆಗೆ ಮುಖಂಡ ದೇವೇಂದ್ರಪ್ಪ ಚೆನ್ನಾಪುರ ಮಾತನಾಡಿ, ಉತ್ತರ ಕುಮಾರನ ಪೌರುಷ ತೋರಿಸುವುದನ್ನ ಬಿಟ್ಟು ಅವರ ಸಮಸ್ಯೆಯನ್ನ ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕು. ಅದನ್ನು ಬಿಟ್ಟು ಸುಮ್ಮನೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಹೀರೋ ಆಗಲು ಹೋಗಬೇಡಿ. ಕುಮಾರ ಬಂಗಾರಪ್ಪನವರು ಒಂದು ವೇಳೆ ರಾಷ್ಟ್ರ ಮಟ್ಟದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಟಿಕೆಟ್ ಅನ್ನ ತಂದರೆ ಸೋಲು ನಿಶ್ಚಿತ ಎಂದರು. ತಾವು ಸೋತು ಸುಣ್ಣವಾಗಿ ರಾಜಕೀಯದ ಭವಿಷ್ಯವೇ ಶೂನ್ಯ ಆದಂತ ಸಂದರ್ಭದಲ್ಲಿ ನೀವು ನಿಮ್ಮನ್ನ ಭಾರತೀಯ ಜನತಾ ಪಕ್ಷ ಮಾನ್ಯ ಯಡಿಯೂರಪ್ಪನವರು ನಿಮ್ಮನ್ನ ಸಭಾಕ್ಕೆ ತಂದು ಮರುಜನ್ಮ ಕೊಟ್ಟಂತ ಸಂದರ್ಭದಲ್ಲಿ ನೀವು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡ್ತಾ ಹೇಳಿದ್ರಿ. ಈ ಸಂದರ್ಭವನ್ನು ತಂದಿಟ್ಟವರು ಯಾರು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ರು. ಕಳೆದ 10 ವರ್ಷದಿಂದ ಈ ಸಂದರ್ಭ ಇದೆ ಅಂತಕ್ಕಂಥ ಮಾತನ್ನ ಉಲ್ಲೇಖ ನೀವೇ ಮಾಡಿದ್ರು. ಆ 10 ವರ್ಷದಿಂದ ಈ ಒಂದು ಸಂದರ್ಭವನ್ನು ತಂದವರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನ ನೀವು ಮಾಡಿದ್ರಿ. ಆ ಸಂದರ್ಭವನ್ನ ಮಾನ್ಯ ಮಾಜಿ ಶಾಸಕರೇ ನೀವೇ ಆ ಸಂದರ್ಭವನ್ನು ತಂದುಕೊಂಡಿದ್ದು, ಬೇರೆ ಯಾರೂ ಅಲ್ಲ. ಇಲ್ಲಿ ನಾನು ಹಿಟ್ಲರ್ ತರ ಅಧಿಕಾರ ಮಾಡ್ತೀನಿ ಅಂತ ಹೊರಟ್ರೆ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆನಲ್ಲಿ ಸಾಧ್ಯ ಇಲ್ಲ. ಅದು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಒಂದು ದೊಡ್ಡ ಸಂಘಟನೆ. ಅಲ್ಲಿ ಎಲ್ಲ ಕಾರ್ಯಕರ್ತರ ಜೊತೆ ಒಡನಾಡಿ ತಗ್ಗಿ ಬಗ್ಗಿ ನಡೆದು ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿದ್ರೆ ಇವತ್ತು ನಮ್ಮ ಸೊರಬ ತಾಲೂಕಿನ ನಮಗೇನಿಲ್ಲ, ಗಟ್ಟಿಯಾಗಿದೆ, ಸಂಘಟನೆ ಗಟ್ಟಿಯಾಗಿದೆ. ತಾಲೂಕಿನ ಸಂಘಟನೆಗೆ ಈ ಪರಿಸ್ಥಿತಿ ಅಲ್ಲ, ನಿಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತಕ್ಕಂಥ ಮಾತನ್ನ ನಾನು ನೇರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. 2 ಸಾರಿ ಅಲ್ಲಿ ಸೋತ್ರಿ, ಗೆಲ್ಲೋದಕ್ಕೆ ಆಗ್ಲಿಲ್ಲ. ಇಲ್ಲಿ ಬಂದಾನು ಸಮೇತ ಇದೇ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀರಿ. ತಾವು ಮತ್ತೆ ಇಲ್ಲಿ ಬಂದ್ರು ಸಮೇತ ತಾವು ಗೆಲ್ಲೋದು ಬಹಳ ಕಷ್ಟ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಯಾಕಾಗಿ ಅಂತ ಅಂದ್ರೆ, ನಾನು ಎಲೆಕ್ಷನ್ ಪೂರ್ವದಲ್ಲಿ ಒಂದು ಮಾತನ್ನ ಮಾನ್ಯ ಮಾಜಿ ಶಾಸಕರಿಗೆ ಹೇಳಿದ್ದೆ. ಲೋಕ ಐಬಿನ್ ನಾವು ಈ ಸರಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ,
ನೋಡ್ತೀವಿ, ನಮ್ಮ ಮತದ ಪ್ರಮಾಣ ಇವತ್ತು 50ರಿಂದ 55,000 ಮಧ್ಯೆ ಇದೆ. ಅದನ್ನ ಹೆಚ್ಚು ಮಾಡ್ಕೋಬೇಕು ಅಂದ್ರೆ ನಾವು ಹೀಗೆ ತಿದ್ದಿ ನಡಿಬೇಕಾಗತ್ತೆ ಅಂತಕ್ಕಂತ ಮಾತನ್ನು ಹೇಳಿದ್ದೆ. ಅದನ್ನ ಅವರು ಕೇಳದೆ ಇದ್ದಾಗ ಎಲೆಕ್ಷನ್ ಅದೇ ಪರಿಸ್ಥಿತಿಗೆ ಬಂತು. ಸೋಲಿಸಿದವರು ಯಾರು ಅಂದ್ರೆ ಕಾಂಗ್ರೆಸ್ನವರಲ್ಲ. ಕಾಂಗ್ರೆಸ್ನವರು ಅವರನ್ನ ಸೋಲಿಸ್ಲಿಲ್ಲ. ಏನು ಅವರು ಬಿಜೆಪಿಯಲ್ಲಿ 2 ಬಣವನ್ನು ಮಾಡಿದ್ರು, ಆ ಬಿಜೆಪಿಯವರೇ ಅವರನ್ನು ಸೋಲಿಸಿದ್ರು. ಮುಂದಿನ ದಿನಗಳಲ್ಲೂ ಸಮೇತ ನಾನು ಅಲ್ಲಿ ಒಂದು ಮಾತನ್ನ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅವರ ಒಂದು ಮೀಟಿಂಗ್ ಅಲ್ಲಿ. ಇನ್ನೊಂದು 15 ದಿವಸದಲ್ಲಿ ನಾನು ಅಧ್ಯಕ್ಷರ ಬದಲಾವಣೆ ಮಾಡ್ಕೊಂಡು ಬರ್ತೀನಿ. ಇನ್ನೊಂದು ತಿಂಗಳಲ್ಲಿ ನಾನು ಸೊರಬ ತಾಲೂಕಿನ ಎಲ್ಲ ಸಮಸ್ಯೆಗಳನ್ನ, ನಾನು ಪಕ್ಷದ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಬರ್ತೀನಿ. ಈ ರೀತಿ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಈ ಮಾತಿಗೆ ಎಷ್ಟು ಅರ್ಥ ಕೊಡ್ಬೇಕು ಅಂತ ಅನ್ನೋದು ಇದು ಒಂದು ರೀತಿ ಉತ್ತರ ಕುಮಾರನ ಪೌರುಷ ಅಂತ ಹೇಳಿ ಹೇಳ್ಬೇಕಾಗತ್ತೆ. ಉತ್ತರ ಕುಮಾರನ ಮಾತು ಹೆಂಗೆ ಅಂತ ಅಂದ್ರೆ ಅವರವರ ಮಧ್ಯೆ ಇದ್ದಾಗ ಬಹಳ ಶಿಫಾರಸ್ಸಿನ ಮಾತಾಡ್ತಾರೆ, ಕೊನೆಗೆ ಏನು ಅದು ಕಾರ್ಯಗತಕ್ಕೆ ಬರೋದಿಲ್ಲ. ಹಂಗಾಗಿ ಆ ಮಾತುಗಳನ್ನು ಬಿಟ್ಟು ಬಿಜೆಪಿಯಲ್ಲಿ ರಾಜಕೀಯವಾಗಿ ತಾವು ಉಳಿಬೇಕು ಅಂತನ್ನೋದಾದ್ರೆ ತಾವು ಸೌಜನ್ಯದಿಂದ 4 ಗೋಡೆ ಮಧ್ಯೆ ಇರ್ತಕ್ಕಂಥ ಸಮಸ್ಯೆನ ತಮ್ಮ ಭಿನ್ನಾಭಿಪ್ರಾಯನ ಕೂತು ಬಗೆಹರಿಸಬೇಕೆ ಹೊರತು ಕುಮಾರ ಬಂಗಾರಪ್ಪನವರು ಕಾರ್ಯಕರ್ತರನ್ನ ಸರ್ವಾಧಿಕಾರಿಯಂತೆ ಕಡೆಗಾಣಿಸಿದ್ದರಿಂದಲೇ ಸೋಲುವ ಪರಿಸ್ಥಿತಿ ಅವರಿಗೆ ಬಂದೊದಗಿತು. ಅವರ ವೈಯಕ್ತಿಕ ನ್ಯೂನ್ಯತೆಗಳನ್ನ ಪಕ್ಷದ ರಾಜ್ಯ ಮುಖಂಡರೊಂದಿಗೆ ಸರಿಪಡಿಸಿಕೊಳ್ಳಬೇಕು. ಅದನ್ನ ಬಿಟ್ಟು ಸ್ಥಳೀಯ ಮುಖಂಡ ಕಾರ್ಯಕರ್ತರನ್ನ ತೇಜೋವಧೆ ಮಾಡಿದರೆ ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಪ್ರಕಾಶ್ ಅಗಸನಹಳ್ಳಿ, ಸುರೇಶ್ ಉದ್ರಿ, ವಿನಾಯಕಪ್ಪ, ಹರೀಶ್ ಮಾರುತಿ, ವಿನಯ್ ಶೆರ್ವಿ ಉಪಸ್ಥಿತರಿದ್ದರು. ಸಂದೀಪ್, UL9 ಲೈವ್ ನ್ಯೂಸ್, ಸೊರಬ.